ಹಾಯ್ ನಮಸ್ತೆ ಎಲ್ಲರಿಗೂ. ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ ಅನ್ಈಕ್ವಲ್ ಆಗಿದ್ದರೆ ಅದನ್ನು ಈಕ್ವಲ್ ಮಾಡ್ಕೊಳ್ಳೋಕ್ಕೋಸ್ಕರ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಬೇಕು. ಬ್ಲೌಸ್ ಲೆಂತ್ 14.5 ತೊಗೊಳ್ತಾ ಇದ್ದೀನಿ ಪ್ಲಸ್ 1 ಇಂಚ್. ಸೊ ಕೆಳಗಡೆ ಹಾಫ್ ಇಂಚು, ಮೇಲ್ಗಡೆ ಶೋಲ್ಡರ್ ಜಾಯಿನಿಂಗಿಗೆ ಹಾಫ್ ಇಂಚು. ಸೊ ನೆಕ್ಸ್ಟ್ ಶೋಲ್ಡರು. ಸೊ ಇಲ್ಲಿ ನಾನು ತೊಗೊಳ್ತಾ ಇರೋದು 14.5 ಫುಲ್ ಶೋಲ್ಡರ್. ಬಟ್ ಇಲ್ಲಿ ಡೀಪ್ ನೆಕ್ ಇರೋದ್ರಿಂದ ನಾನು 5.5 ತೊಗೊಳ್ತಾ ಇದ್ದೀನಿ. ಶೋಲ್ಡರ್ನ ಕ್ಯಾಲ್ಕುಲೇಷನ್ ಬಂದು ನೆಕ್ ಟಿಪ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಇಲ್ಲಿ ನಾನು 5.75 ಇಡ್ತಾ ಇದ್ದೀನಿ. ಆರ್ಮ್ ಲೆಂತ್ ಮಾರ್ಕ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಚೆಸ್ಟ್ ಡಿವೈಡೆಡ್ ಬೈ 6 ತೊಗೋಬೇಕು. ಸೊ ಇಲ್ಲಿ ಚೆಸ್ಟ್ ಬಂದು ನಾನು 38 ತೊಗೊಳ್ತಾ ಇದ್ದೀನಿ. 38 ಡಿವೈಡೆಡ್ ಬೈ 6 ತೊಗೊಳ್ತಾ ಇದ್ದೀನಿ. 6.1 ಬರುತ್ತೆ. ಸೊ ಅದನ್ನು 6.25 ತೊಗೊಂಡಿದ್ದೀನಿ. ಸೊ ಆಮೇಲೆ ನಮಗೆ ಆರ್ಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಚೆಸ್ಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ 9.5 ತೊಗೊಳ್ತಾ ಇದ್ದೀನಿ. ಟೂ ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಎಷ್ಟಿದೆ ಅದನ್ನ ನೋಡಿಕೊಂಡು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೋಬೇಕು. ನೀವು ಹಾಫ್ ಕೂಡ ತೊಗೋಬೋದು, ಇಲ್ಲಾಂದರೆ 2.5 ಇಂದ 2.75 ತನಕ ತೊಗೋಬೋದು. ಕರ್ವ್ ಮಾರ್ಕ್ ಮಾಡೋಕ್ಕೋಸ್ಕರ 1 ಇಂಚಸ್ ಮಾರ್ಕ್ ಮಾಡ್ತಾ ಇದ್ದೀನಿ ಕ್ರಾಸಲ್ಲಿ. ಸೊ ಮಿಡ್ ಪಾಯಿಂಟ್ ತೊಗೊಂಡು ಶೋಲ್ಡರಿಂದ ಚೆಸ್ಟ್ ಲೈನ್ದು ಮಿಡ್ ಪಾಯಿಂಟ್ ತೊಗೊಂಡು ಆಮೇಲೆ ಕರ್ವ್ ಯೂಸ್ ಮಾಡಿ ಆಮೇಲೆ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮದು ಚೆಸ್ಟ್ ಇದೆ ಅಲ್ಲ, ಅದಕ್ಕಿಂತ ಒಂದು ಹಾಫ್ ಇಂಚ್ ಇಲ್ಲ 3/4 ಇಂಚ್ ಮುಂಚೆನೇ ನೀವು ಕ್ಲೋಸ್ ಮಾಡೋದು ಒಳ್ಳೆಯದು. ಇವಾಗ ಆರ್ಮ್ ನನಗೆ 17.5 ಬೇಕು ಓವರಾಲ್. ಸೊ ಅದು ಡಿವೈಡೆಡ್ ಬೈ 2 ಅಂದರೆ 8.75 ಆಯಿತು. ಸೊ ನನಗೆ 8.75 ಬಂದಿದೆ ಅಂತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಹಾಫ್ ಇಂಚ್ ಒಳಗಡೆ 8.75 ಬರಬೇಕು. ಸೊ 8.25 ಹೊರಗಡೆ ಲೈನಲ್ಲಿ ಇರಬೇಕು. ನನಗೆ ಸ್ವಲ್ಪ ಜಾಸ್ತಿ ಬಂದಿದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಹಾಫ್ ಇಂಚು ಅಮೂಲ್ಕವನ್ನ ಶಿಫ್ಟ್ ಮಾಡ್ತಾಯಿದ್ದೀನಿ ಮೇಲ್ಗಡೆ. ಸೊ ನೆಕ್ ಡೀಪು ನನಗೆ 10 ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ 9.75 ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ಮಾರ್ಕಿಂಗು 8.25 ತೊಗೊಂಡಿದ್ದೀನಿ. 1 ಇಂಚ್ ಡಾಟು ಮತ್ತು 2 ಇಂಚಸ್ ಮಾರ್ಜಿನ್.